ನಮ್ಮ ಸುಚಿ ಕಿಚಿ ವ್ಯೂವರ್ಸ್, ಇದು ನಿಮಗೆ ಗಿಫ್ಟ್ ಅಂದರೆ ನಮಗೆ 1,00,000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿರೋದಕ್ಕೆ ಸಿಲ್ವರ್ ಬಟನ್ ಕೊಟ್ಟಿದ್ದಾರೆ. ಗೂಗಲಿಂದ ನಮಗೆ ಸಿಲ್ವರ್ ಬಟನ್ ಬಂದಿದೆ. ಇದೆಲ್ಲ ನಿಮ್ಮಿಂದ ಸಾಧ್ಯವಾಗಿದ್ದು ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್, ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ನಿಮ್ಮ ಸಪೋರ್ಟ್ ಇಲ್ದಿರ ನಾವು ಇದನ್ನು ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಥರ ನಮ್ಮನ್ನ ಪ್ರೋತ್ಸಾಹಿಸ್ತೀರಿ. ನಮ್ಮ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಸುಚಿ ಕಿಚಿ ಚಾನಲ್ 1,00,000 ಸಬ್ಸ್ಕ್ರೈಬರ್ನ ದಾಟಿದೆ. ಇನ್ನು ಮುಂದಕ್ಕೆ ಈ ಸಿಲ್ವರ್ ಬಟನ್ನು ನಿಮ್ಮ ಮುಂದೆನೇ ಇರುತ್ತೆ. ಹೊಸ ಹೊಸ ಅಡುಗೆಗಳು, ಹೊಸ ಹೊಸ ರುಚಿಗಳು ಎಲ್ಲವೂ ಸಾಧ್ಯವು ನಿಮ್ಮ ಕಡೆಯಿಂದನೇ ಆಗಿರುವಂಥದ್ದು. ಎಲ್ಲ ಸಾಧ್ಯಕ್ಕೆ ನೀವೇ ಕಾರಣ. 1,00,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ನ ಆಲ್ರೆಡಿ ಹೊಂದಿದೆ ನಮ್ಮ ಸುಚಿ ಕಿಚಿ ವಿತ್ ಮುರಳಿ. ಹೊಸ ಹೊಸ ಅಡುಗೆಗಳು, ಹೊಸ ಹೊಸ ರುಚಿಗಳು, ಅಡುಗೆ ಕಲಿತಿದ್ದವ್ರಿಗೆ ಅಡುಗೆ, ರುಚಿಯಾಗಿ ಮಾಡೋಕ್ಕೆ ಬರದಿದ್ದವ್ರಿಗೆ ರುಚಿಯಾಗಿ ಮಾಡುವಂಥ ಅಡುಗೆ, ಟ್ರೆಡಿಷ್ನಲ್ ಅಡುಗೆ, ಮಾಡರ್ನ್ ಅಡುಗೆ, ಯಾವುದೇ ಅಡುಗೆಗಳಾದ್ರೂ ನಮ್ಮ ಚಾನಲ್ನ ನೋಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ. ಈಗ ಸಿಲ್ವರ್ ಬಟನ್ ಬಂದಿದೆ, ನೆಕ್ಸ್ಟ್ ನಮ್ಮ ಪಯಣ ಗೋಲ್ಡನ್ ಬಟನ್ ಕಡೆಗೆ. ನಿಮ್ಮ ಸಪೋರ್ಟಿಂದ ನಾವಿವತ್ತು ಸಿಲ್ವರ್ ಬಟನ್ ತೊಗೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂಥ ಕೇವಲ 13% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇನ್ನು 100% ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಾವು ಇಮಿಡಿಯೇಟಾಗಿ ಇನ್ನೊಂದು ತಿಂಗಳೊಳಗೆ ಗೋಲ್ಡನ್ ಬಟನ್ನ ತಗೊಳ್ಳೋವಂಥ ಅವಕಾಶಗಳೆಲ್ಲ ಇದೆ. ಆದರೆ ನಮ್ಮ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಲ್ವರ್ ಬಟನ್ ಬಂದಿದೆ. ಒಂದು ಸಿಹಿ ಅಡುಗೆನ ಮಾಡಿ ತೋರಿಸ್ಕೊಡೋಕ್ಕೋಸ್ಕರ ಸುಚಿತ್ರ ಅವ್ರು ಬಂದಿದ್ದಾರೆ. ದಸರಾ ಹಬ್ಬ ಬೇರೆ ಶುರು ಆಗಿದೆ. ಈ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ನೀವು? ಮೈಸೂರು ಅಂದ್ರೇ ದಸರಾ. ಓಕೆ, ಅದರಿಂದ ನಾನು ಇವತ್ತೊಂದು ವಿಶೇಷವಾದ ಮೈಸೂರ್ದು ಸ್ಪೆಷಲ್ ಸ್ವೀಟ್ ಮೈಸೂರು ಪಾಕ್ನ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರು ಪಾಕ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Nandini, ಲಕ್ಷಾಂತರ ಗ್ರಾಹಕರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ನಮ್ಮೆಲ್ಲ ಪ್ರೀತಿಯ ಸುಚಿ ಕಿಚಿ ವ್ಯೂವರ್ಸ್ಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬ ಅಂದ್ರೆ ನಾಡ ಹಬ್ಬ, ನಮ್ಮ ನಾಡ ಹಬ್ಬ. ಮೈಸೂರು ದಸರಾ ಬಹಳ ಫೇಮಸ್ಸು. ಹಂಗಾಗಿ ಇವತ್ತು ದಸರಾ ಅಂದರೆ ನನಗೆ ಬಹಳ ವಿಶೇಷ. ಯಾಕಂದರೆ ನಾನು ಮೈಸೂರಿನವಳೆ. ಮೈಸೂರಲ್ಲಿ ತುಂಬಾ ಖುಷಿಯಾಗಿ ಜೋರಾಗಿ ನಾವು ದಸರಾ ಹಬ್ಬನ ಆಚರಿಸ್ತೀವಿ. ಹಂಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಮೈಸೂರಿನ ಒಂದು ಬಹಳ ವರ್ಲ್ಡ್ ಫೇಮಸ್ ಆಗಿರೋಂಥ ಸ್ವೀಟ್ ಮೈಸೂರು ಪಾಕು. ಮೈಸೂರು ಪಾಕಕ್ಕೆ ಒಂದು ಇತಿಹಾಸನೇ ಇದೆ. ಹಾಗೂ ನಮ್ಮ ಮೈಸೂರು ದಸರಾನು ಒಂದು 400-500 ವರ್ಷದ ಇತಿಹಾಸ ಇದೆ ಇದರಲ್ಲಿ. ಮೈಸೂರು ಮಹಾರಾಜರು ಒಂದು ರುಚಿಯಾಗಿರೋಂಥ ಸ್ವೀಟ್ ತಿನ್ನಬೇಕು ಅಂತ ಹೇಳಿದಾಗ ಅವರು ಬಾಣಸಿಗರು ತಯಾರು ಮಾಡಿಕೊಟ್ರು. ಅದಕ್ಕೆ ನಮ್ಮ ಮೈಸೂರು ಮಹಾರಾಜರು ಕೊಟ್ಟಂಥ ಹೆಸರು ಮೈಸೂರು ಪಾಕು. ಅದು ಬಹಳನೇ ತಿಂದವರು ಖುಷಿಪಟ್ಟು ಅದಕ್ಕೆ ಒಂದು ವಿಶೇಷವಾದ ಹೆಸರಿಡಬೇಕು ಅಂಥೇಳಿ ಮೈಸೂರು ಪಾಕ್ ಅಂತ ನಾಮಕರಣ ಮಾಡಿದ್ರು. ಅದು ಒಂದು ಟ್ರೆಡಿಷ್ನಲ್ ವೇ ಆಗಿ ಮಾಡೋಂಥ ಮೈಸೂರು ಪಾಕು. ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ಲೇಟೆಸ್ಟಾಗಿ ಸಾಫ್ಟ್ ಮೈಸೂರು ಪಾಕ್ ನಿಮ್ಮ ಸ್ವೀಟ್ ಶಾಪಲ್ಲಿ ಸಿಗೋಂಥದ್ದು ಹಾಗೂ ತುಪ್ಪನ ಬಳಸ್ಕೊಂಡು ಮಾಡೋಂಥದ್ದು ಸಾಫ್ಟ್ ಗೀ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಸಾಫ್ಟ್ ಗೀ ಮೈಸೂರು ಪಾಕ್ಗೆ ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ. ಸಾಫ್ಟ್ ಗೀ ಮೈಸೂರು ಪಾಕ್. ಈ ಮೈಸೂರು ಪಾಕ್ಗೆ ಬೇಕಾಗಿರೋದು 3 ಪದಾರ್ಥಗಳು: ಕಡಲೆ ಹಿಟ್ಟು, ಸಕ್ಕರೆ ಹಾಗೂ ತುಪ್ಪ. ಮೇನ್ ಇಲ್ಲಿ ತುಪ್ಪನೇ, ಯಾಕಂದರೆ ಗೀ ಮೈಸೂರು ಪಾಕ್ ಅಷ್ಟೇ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ ತುಪ್ಪ ಬಳಸೋದ್ರಿಂದ. ಹಾಗೂ ನಾನಿಲ್ಲಿ ಮೆಜರ್ಮೆಂಟ್ಸ್ನ ಮೊದಲೇ ಹೇಳ್ಬಿಡ್ತೀನಿ. ಮಾಡೋದು ಬಹಳ ಸುಲಭ, ಆದರೆ ಅಳತೆ ಪ್ರಮಾಣ ಬಹಳ ಮುಖ್ಯ ಯಾವುದೇ ಸ್ವೀಟ್ಸ್ ಮಾಡೋವಾಗ. ಮೊದಲನೇದಾಗಿ ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ತುಪ್ಪ ಬಂದು 2ರಷ್ಟು ತೊಗೋಬೋದು. ನಾನು 1/4 ತೊಗೊಂಡಿದ್ದೀನಿ ತುಪ್ಪ 1/4. ಹಾಗೂ ಸಕ್ಕರೆ 1.5 ಸಕ್ಕರೆನ ತೊಗೊಂಡಿದ್ದೀನಿ. ನೀರಿನ ಪ್ರಮಾಣ ನಾನು ಇಲ್ಲಿ ಅಳತೆ ಪಾಕ ಮಾಡೋವಾಗ ನಿಮಗೆ ನೀರಿನ ಪ್ರಮಾಣನ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು, ನೀವು ಯಾವ ಕಪ್ ತೊಗೋತೀರಾ ಅದೇ ಕಪ್ಪಲ್ಲಿ ಸಕ್ಕರೆ ಹಾಗೂ ತುಪ್ಪನ ಅಳತೆ ಮಾಡ್ಕೊಳ್ಳಿ. ಇದನ್ನ ಇವಾಗ ನಾವು ಹುರ್ಕೋಬೇಕಾಗುತ್ತೆ. ಏನಕ್ಕೆ ಹುರ್ಕೋಬೇಕು? ಕಡಲೆ ಹಿಟ್ಟನ್ನ ಹುರಿದಿಲ್ಲ ಅಂದರೆ ಮೈಸೂರು ಪಾಕು ಹಸಿ ವಾಸನೆ ಇರುತ್ತೆ. ಹಸಿ ವಾಸನೆ ಇದ್ದರೆ ಆ ಫ್ಲೇವರ್ ಚೆನ್ನಾಗಿರೋದಿಲ್ಲ. ಅದರಿಂದ ಈ ಸ್ಟೆಪ್ ಬಹಳ ಮುಖ್ಯ. ಚೆನ್ನಾಗಿ ಇದನ್ನು ಒಂದು 5-6 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಫ್ಲೇಮ್ ಜೋರು ಮಾಡ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಒಂದು ಒಳ್ಳೆ ಅರೋಮಾ ಬರುತ್ತೆ. ಆ ಘಮ ಬರೋವರೆಗೂ ಇದನ್ನು
ಹುರ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನೀವು ಪರ್ಫೆಕ್ಟಾಗಿ ಮನೆಯಲ್ಲಿ ಮೈಸೂರು ಪಾಕನ ಮಾಡ್ಬೋದು. ಯಾವುದೇ ಸ್ವೀಟ್ಸು ಮಾಡೋದು ಸುಲಭನೇ, ಕಷ್ಟ ಅಂತೇನಿಲ್ಲ. ನೀವು ಟ್ರೈ ಮಾಡಬೇಕು ಮನೇಲಿ, ಹಾಗೂ ಸ್ಟೆಪ್ ಬೈ ಸ್ಟೆಪ್ ವಿತ್ ಮೆಷರ್ಮೆಂಟ್ಸ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನಿಮಗೆ ಹುರಿಯುವಾಗ ಗೊತ್ತಾಗುತ್ತೆ, ಹಸಿ ವಾಸನೆ ಹೋಗಿ ಕಡಲೆ ಹಿಟ್ಟಿನ ಒಂದು ಘಮ ಬರುತ್ತೆ. ಅಲ್ಲಿವರೆಗೂ ಒಂದು 5 ರಿಂದ 6 ನಿಮಿಷದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಗಂಟುಗಳಿರುತ್ತೆ, ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಜರಡಿ ಇಟ್ಕೋಬೇಕು. ಹಸಿ ವಾಸನೆ ಹೋಗಿದೆ, ಒಂದೊಳ್ಳೆ ಘಮ ಬರ್ತಾ ಇದೆ. ಇದನ್ನು ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊತೀನಿ, ಸ್ವಲ್ಪ ತಣ್ಣಗಾಗಬೇಕು. ಹುರಿದಿಟ್ಟು ಈಗ ಒಂದು ತಟ್ಟೆಗೆ ತೆಗೆದಿಟ್ಟಿದ್ವಿ. ಇದು ತಣ್ಣಗಾದ್ಮೇಲೆ ಇದನ್ನು ಜರಡಿ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಗಂಟುಗಳಿರುತ್ತೆ. ಅದರಿಂದ ಈ ಸ್ಟೆಪ್ಪು ಮುಖ್ಯ. ಇದನ್ನು ನಾವು ಜರಡಿ ಇಟ್ಕೊಳ್ಳೋಣ. ಸ್ವಲ್ಪ ಗಂಟುಗಳಿರುತ್ತೆ, ಈ ರೀತಿಯಾಗಿ ಸ್ವಲ್ಪ ಹೊಡ್ಕೊಂಡು ಜರಡಿ ಇಟ್ಕೊಳ್ಳಿ. ಆವಾಗ ಆ ಟೆಕ್ಸ್ಚರ್ ಏನಿದೆ ಮೈಸೂರು ಪಾಕ್ದು ನಮಗೆ ಗಂಟುಗಳಿಲ್ದಿರ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ಅದರಿಂದ ಇದನ್ನು ಜರಡಿ ಹಿಡಿಬೇಕು. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಈಗ ಜರಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ತುಪ್ಪದಲ್ಲಿ ಇದನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ಫಸ್ಟ್ ಈಗ ತುಪ್ಪನ ಕರಗಿಸ್ಕೊಳ್ಳೋಣ. ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಳೋವಂಥದ್ದು, ತುಂಬ ಬಿಸಿ ಅಲ್ಲ. ಜಸ್ಟ್ ಆ ತುಪ್ಪ ಗಟ್ಟಿ ಇರುತ್ತಲ್ಲ, ಅದು ಹೋಗ್ಬೇಕು ನಮಗೆ. ಅದರಿಂದ ಇಲ್ಲಿ ನಾನು ಸ್ವಲ್ಪ ಕರಗಿಸ್ಕೋತೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ ನಾನು 1.25 ಅಷ್ಟು 1/4 ತುಪ್ಪನ ಬಳಸ್ತಾ ಇದ್ದೀನಿ. 1 ಭಾಗದಷ್ಟು ನೀವು ತುಪ್ಪ ಹಾಕ್ಕೊಂಡು 1/4 ಭಾಗದಷ್ಟು ಎಣ್ಣೆನ ಹಾಕೋಬೋದು. ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ಬೋದು, ಇಟ್ಸ್ ಆನ್ ಆಪ್ಷನ್. 1 ಕಪ್ ಕಡಲೆ ಹಿಟ್ಟಿಗೆ 1/4 ಅಷ್ಟು ತುಪ್ಪ. ಸುಮ್ಮನೆ ಜಸ್ಟ್ ಸಿಮ್ಮಲ್ಲಿ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು, ಅದು ಕರಗುತ್ತೆ. ತುಂಬ ಬಿಸಿ ಆಗೋದು ಬೇಡ ತುಪ್ಪ ನಮಗಿಲ್ಲಿ. ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ನಂದಿನಿ ಶುದ್ಧ ತುಪ್ಪ. ಕಡಲೆ ಹಿಟ್ಟನ್ನ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಜರಡಿ ಹಿಡಿದಿರೋಂಥದ್ದು. ಇವಾಗ ತುಪ್ಪನ ಜಸ್ಟ್ ಕರಗಿಸ್ಕೊಂಡಿರೋದು ಲೈಟಾಗಿ ನೀವು ಬೆಟ್ಟು ಮುಟ್ಟಿದ್ರೆ ಬೆಚ್ಚಗಿರಬೇಕು, ಬಿಸಿ ಕಾಯಿಸ್ಕೋಬೇಡಿ, ಕಾದಿರಬಾರ್ದು ಜಾಸ್ತಿ. ಜಸ್ಟ್ ತುಪ್ಪ ಕರಗಿರೋಂಥದ್ದು ಬೆಚ್ಚಗಿದೆ. ಇದರಲ್ಲಿ ಈಗ ಅರ್ಧ ಭಾಗದಷ್ಟು ಈಗ ನಾವು ಕಲಸೋದಕ್ಕೆ ತೊಗೊಳ್ಳೋಣ. 1/4 ಕಪ್ಪಷ್ಟಿದೆ. ಸೊ ಇದರಲ್ಲಿ ಅರ್ಧ ಭಾಗದಷ್ಟು ನಾನೀಗ ಕರಗಿಸೋದಕ್ಕೆ ತೊಗೋತೀನಿ. ಇದರಲ್ಲಿ ಅರ್ಧ ಭಾಗದಷ್ಟು ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಕಡಲೆ ಹಿಟ್ಟು ಜೊತೆಗೆ ತುಪ್ಪನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳಿಲ್ದಾಗೆ. ತುಪ್ಪ ಬೆಚ್ಚಗಿರ್ಬೇಕಷ್ಟೇ, ತುಪ್ಪ ಬಿಸಿ ಇರಬಾರ್ದು ನಮಗೆ. ಇಲ್ಲಿ ಇನ್ನೂ ಅರ್ಧ ಭಾಗದಷ್ಟು ತುಪ್ಪ ಹಾಗೆ ಇಟ್ಟಿದ್ದೀನಿ. ಇವಾಗ ಸಕ್ಕರೆನ ಪಾಕ ಮಾಡ್ಕೋಬೇಕು. ಅದಕ್ಕೆ 1.5 ಅಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕ ಮಾಡ್ಕೋಬೇಕು. 1.5 ಕಪ್ಪಷ್ಟು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ನೀರಿನ ಪ್ರಮಾಣ 1.5 ಕಪ್ ಸಕ್ಕರೆಗೆ 1/4 ಭಾಗದಷ್ಟು ನೀರು, 1/4 ಕಪ್ಪಷ್ಟು ನೀರು ಸಾಕಾಗುತ್ತೆ. ಜಾಸ್ತಿ ನೀರು ಬೇಡ, ಯಾಕಂದರೆ ನಾವು ನೀರು ಜಾಸ್ತಿ ಹಾಕಿದ್ರೆ ಪಾಕ ಬರೋದು ಲೇಟ್ ಆಗುತ್ತೆ. ಇಲ್ಲಿ ನಾವು 1 ಎಳೆ ಪಾಕನ ಮಾಡ್ಕೋಬೇಕು. ಪಾಕ ಬಂದ್ರೇ ನಮಗೆ ಬರ್ಫಿ ಬರೋದು. ಪಾಕ ಬರ್ದಿರ ನಾವು ಹಾಗೆ ಕಡಲೆ ಹಿಟ್ಟು ಬೆರೆಸಿದ್ರೆ ಅದು ಹಾಗೇ ತಿನ್ನಬೇಕು. ಮೈಸೂರು ಪಾಕು ಬರ್ಫಿ ಥರ ಬರೋದಿಲ್ಲ. ಅದರಿಂದ ಇಲ್ಲಿ ನಿಮಗೆ 1 ಎಳೆ ಪಾಕ ಅಂದರೆ ಅಂಟು ಹೀಗೆ ಮಾಡಿ ನೋಡಿದಾಗ ಅದು ಒಂದು ಸ್ಟ್ರಿಂಗ್ 1 ಎಳೆಯಾಗಿ ಇಲ್ಲಿ ಬೆಟ್ಟಲ್ಲಿ ನಿಂತ್ಕೊಳ್ಳುತ್ತೆ. ಈಗ ತೋರಿಸ್ತೀನಿ ನಿಮಗೆ ನಾನು. ಅದು 1 ಎಳೆ ಪಾಕ. 1.5 ಅಷ್ಟು ತೊಗೊಂಡಿದ್ದೀನಿ ಸಕ್ಕರೆನ, 1/4 ಭಾಗದಷ್ಟು ನೀರು. ನಾನು ಮೆಜರ್ಮೆಂಟ್ಸ್ನ ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ನಿಮ್ಮ ಮನೇಲಿ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬರಬೇಕು. ಸುಮಾರು ಜನ ಚೆನ್ನಾಗಿ ಮಾಡೋರು ಇರ್ತಾರೆ, ಎಕ್ಸ್ಪರ್ಟ್ಸ್ಗಳಿರ್ತಾರೆ ಮೈಸೂರು ಪಾಕ್ ಮಾಡೋದ್ರಲ್ಲಿ, ಇಲ್ಲ ಅಂತಲ್ಲ. ಬಟ್ ತುಂಬ ಬಿಗಿನರ್ಸ್ ಇರ್ತಾರೆ, ಫಸ್ಟ್ ಟೈಮ್ ಮಾಡೋರು ಇರ್ತಾರೆ. ಅದರಿಂದ ಕಂಪ್ಲೀಟ್ ವೀಡಿಯೋನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋಂಥ ಸಾಫ್ಟ್ ಗೀ ಮೈಸೂರು ಪಾಕ್ ಮಾಡ್ಕೋಬೋದು. ನೋಡಿ ಅಂಟು ಬರ್ತಾ ಇದೆ. ಫಸ್ಟ್ ಅಂಟಿನ ಪಾಕ ಬರುತ್ತೆ, ಆಮೇಲೆ ಅದು 1 ಎಳೆ ಆಗಿ ನಮಗೆ ಬರುತ್ತೆ. ನೋಡಿ ಇಲ್ಲಿ 1 ಎಳೆ ಪಾಕ ಇದ್ದೇನೆ. ನೋಡಿ 1 ಎಳೆ ಬಂದಿದೆ. ಇಲ್ಲಿ ಒಂದು ಸ್ಟ್ರಿಂಗ್ ಮಧ್ಯದಲ್ಲಿ ಅಂಟೇನಿದೆ ಅದು 1 ಎಳೆ ಆಗಿ ನಿಂತ್ಕೊಳ್ಳುತ್ತೆ. 1 ಎಳೆ ನೋಡಿ ಬಂದಿದೆ. ಈಗ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ಸ್ಲೋ ಆಗಿ ಫ್ಲೇಮ್ ಫುಲ್ ಕಡಿಮೆ ಮಾಡಿದ್ದೀನಿ. ನಿಧಾನಕ್ಕೆ ಕಡಲೆ ಹಿಟ್ಟು ಮಿಕ್ಸ್ಚರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಮೀಡಿಯಮ್ ಇರಬೇಕು, ಹೈ ಫ್ಲೇಮ್ ಅಲ್ಲ. ಆ ಸ್ಟೆಪ್ ತೋರಿಸ್ತೀನಿ ನಿಮಗೆ. ಬರ್ಫಿ ಬರಬೇಕು ಅಂದರೆ ಅದು ಒಂದು ಇದೆ ಕಂಡುಹಿಡಿಯೋದಕ್ಕೆ. ಅದೊಂದು ಫೈನಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಸ್ವೀಟ್ಸ್ ಮಾಡುವಾಗ ಅದನ್ನು ಫಾಲೋ ಮಾಡಿ. ಈಗ ಕಡಲೆ ಹಿಟ್ಟು ಸಕ್ಕರೆ ತುಪ್ಪದ ಜೊತೆ ಮಿಕ್ಸ್ ಆಗುತ್ತೆ. ಫಸ್ಟ್ ಒಂದು 2 ನಿಮಿಷ ಈಗ ತುಪ್ಪನ ಬೆರೆಸೋದು ಬೇಡ. ಇಲ್ಲಿ ಅರ್ಧ ಭಾಗದಷ್ಟು ತುಪ್ಪನ ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಅರ್ಧ ಭಾಗದಷ್ಟು ಕಡಲೆ ಹಿಟ್ಟನ್ನ ಕಲಸಿ ಹಾಕಿದ್ದೆ ನಾನು. ನೋಡಿ ಇವಾಗ ಒಂದು 2 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ತಾ ಹೋಗಬೇಕು. ಮೈಸೂರು ಪಾಕ್ ಇರೋದೇ ಹಾಗೆ, ತುಪ್ಪ ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ಅದು ಹಾಗೆ ನೋಡಿ ತುಪ್ಪ ಎಳ್ಕೊತಾ ಇರುತ್ತೆ, ಡ್ರೈ ಆಗ್ತಾ ಇರುತ್ತೆ, ತುಪ್ಪ ತಗೋತಾ ಇರುತ್ತೆ. ಯಾವಾಗ ಅದು ತುಪ್ಪ ತಗೊಳ್ಳೋದು ನಿಲ್ಲಿಸುತ್ತೆ ನಮಗೆ ಮೈಸೂರು ಪಾಕ್ ರೆಡಿಯಾಗಿದೆ. ಹಾಗೂ ತಳ ಬಿಟ್ಕೊಂಡು ಬರುತ್ತೆ, ಆವಾಗ ಮೈಸೂರು ಪಾಕ್ ನಮಗೆ ಬರ್ಫಿ ಬರುತ್ತೆ ಅಂತ. ನೋಡಿ ನೊರೆ ಆಗಿದೆ. ಈಗ ಸ್ವಲ್ಪ ಮಧ್ಯದಲ್ಲಿ ತುಪ್ಪನ ಸೇರಿಸ್ಕೊಳ್ಳಿ. ನಾನು ಹೇಳಿರೋ ಮೆಜರ್ಮೆಂಟ್ ತುಪ್ಪದಲ್ಲಿ ಅರ್ಧ ಭಾಗದಷ್ಟು ಕಡಲೆ ಹಿಟ್ಟಿಗೆ ಬೆರೆಸಿದೆ, ಇನ್ನು ಅರ್ಧ ಭಾಗದಷ್ಟು ಈಗ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಉಳಿಸ್ಕೊತೀನಿ ಫೈನಲ್ ಆಗಿ ಹಾಕೋದಕ್ಕೆ. ತುಪ್ಪ ಇನ್ನು ಸ್ವಲ್ಪ ಅಬ್ಸರ್ವ್ ಆಗಬೇಕು, ಅಂದರೆ ತುಪ್ಪನೆಲ್ಲ ತೊಗೋಬೇಕದು. ತಳ ಬಿಟ್ಕೊಂಡು ಬರ್ಬೇಕು ನಮಗೆ. ಟೈಮಿಂಗ್ಸ್ಗಿನ್ನ ಕೆಲವೊಂದು ಫ್ಲೇಮ್ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮೀಡಿಯಮ್ ಇರುತ್ತೆ, ಸ್ವಲ್ಪ ಕೆಲವ್ರಿಗೆ ಜೋರಾಗಿ ಉರಿಯುತ್ತೆ. ಆದ್ದರಿಂದ ನಾನು ಇದನ್ನು ನಿಮಗೆ ಕಲ್ತ್ಕೊಳ್ಳಿ. ಬರ್ಫಿ ಬರಬೇಕು ಅಂದರೆ ಅದು ಉಂಡೆಯಾಗಿ ಬರಬೇಕು, ಹಾಗೂ ತಳ ಬಿಡಬೇಕು. ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಫೈನಲಾಗಿ ಆ ಗ್ಲಾಸಿ ಟೆಕ್ಸ್ಚರ್ಗೆ ಲಾಸ್ಟಲ್ಲಿ ಹಾಕಬೇಕು. ನೋಡಿ ತಳ ಬಿಟ್ಟಿದೆ, ನೋಡಿ ತಳ ಬಿಟ್ಬಿಟ್ಟಿದೆ ನಮಗೆ. ನೋಡಿ ಹೀಗೆ ಪೋರ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಇದೇ ಸ್ಟೆಪ್ಪು ಭಾಳ ಮುಖ್ಯ. ಸಾಫ್ಟ್ ಬಾಲ್ ಆಗಿ ಬರಬೇಕು, ಗಟ್ಟಿ ಬಾಲ್ ಅಲ್ಲ. ನೋಡಿ ಹಿಂಗೆ ಅಮ್ಕಿದ್ರೆ ಮೆತ್ತಗಿದೆ, ಸಾಫ್ಟ್ ಬಾಲ್. ತುಪ್ಪ ಸವರಿದ ಟ್ರೇಗೆ ಬಗ್ಗಿಸ್ಕೊಳ್ಳೋಣ. ಇದನ್ನು ಸಾಫ್ಟಾಗಿ ಮಾಡ್ಕೋಬೇಕು, ಆ ಟೆಕ್ಸ್ಚರ್ ಮೇಲೆ ನಮಗೆ ಸಾಫ್ಟಾಗಿ ಬರೋದಕ್ಕೆ. ಇದನ್ನು ಒಂದು 20 ರಿಂದ 25 ನಿಮಿಷಗಳ ಕಾಲ ತಣ್ಣಗೆ ಬಿಡಿ. 20 ನಿಮಿಷ ಆದಮೇಲೆ ಚೆಕ್ ಮಾಡಿ, ಯಾಕಂದರೆ ತುಂಬ ಗಟ್ಟಿ ಆದರೆ ಪೀಸಸ್ ಬರೋದಿಲ್ಲ. 20 ಮಿನಿಟ್ಸ್ ಆದಮೇಲೆ ನೀವು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಸ್ವಲ್ಪ ಆರೋದಕ್ಕೆ ಟೈಮ್ ಕೊಡಬೇಕು, ಇಲ್ಲಾಂದರೆ ಪುಡಿ ಆಗುತ್ತೆ. ಯಾಕಂದರೆ ನಿಮ್ಗೆ ಮಾರ್ಕ್ ಕೊಡುವಾಗ ಗೊತ್ತಾಗುತ್ತೆ ಬರ್ಫಿ ಬಂದಿದೆಯಾ ಇಲ್ವಾ ಅಂತ. ಹಂಗಾಗಿ ಒಂದು ಮಾರ್ಕ್ ಕೊಟ್ಟು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 10 ನಿಮಿಷ ಆಗಿದೆ. ಈಗ ಇದನ್ನ ಬರ್ಫಿನ ಕಟ್ ಮಾಡ್ಕೊಳ್ಳೋಣ. ಲೈಟಾಗಿ ಮಾಡಿದ್ವಿ, ಈಗ ನಾವು ಡೀಪಾಗಿ ಕಟ್ ಕೊಡ್ತಾ ಇದ್ದೀನಿ. ಸಾಫ್ಟ್ ಘೀ ಮೈಸೂರು ಪಾಕ್ ರೆಡಿಯಾಗಿದೆ. ಪ್ಲೇಟಿಂಗ್ ಮಾಡಿದ್ದೀನಿ. ರುಚಿ ನೋಡಬೇಕು ಮುರುಳಿಯವರು. ದಸರಾ ಹಬ್ಬಕ್ಕೆ ವಿಶೇಷವಾಗಿ ಅದ್ಭುತ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಚೆನ್ನಾಗಿದೆ. ಸಾಫ್ಟ್ ಆಗಿದೆಯಾ? ಓಹೋ, ಬಾಯಲ್ಲಿಟ್ಟರೆ ಕರಗೋಗುತ್ತೆ ಅಂತಾರಲ್ಲ, ಬಾಯಲ್ಲಿಟ್ಟರೆ ಕರಗೋದು ಅಂದರೆ ಇದೇನೆ. ಆ ತುಪ್ಪದ ಘಮ ಅಂತೂ ಫುಲ್ ನಮ್ಮ ಕಿಚನ್ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಯಾವ ತುಪ್ಪ ಯೂಸ್ ಮಾಡಿದ್ವಿ ನಾವು? ಕರ್ನಾಟಕದ ಹೆಮ್ಮೆ KMF ಅವರ ನಂದಿನಿ ತುಪ್ಪವನ್ನು ಬಳಸಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಮೈಸೂರು ಪಾಕು. ನೀವು ಕೂಡ ಈ ಮೈಸೂರು ಪಾಕನ್ನ ನೋಡಿ ಹಿಂಗೆ ಬರಬೇಕು. ಹಾ ತುಪ್ಪದ ಮೈಸೂರು ಪಾಕು. ಮೆಲ್ಟಿನ್ ಮೌತ್ ಇದೆಯಾ? ಸಾಫ್ಟಾಗಿ ಚಿನ್ನೋಡಿ ಶುರು ಕೊಡಿ ಸಾಕು. ಯಾಕಂದರೆ ಇವತ್ತು ವಿಶೇಷವಾದ ದಿನ. ಸಿಲ್ವರ್ ಬಟನ್ ಬಂದಿದೆ, ಹಾಗೂ ಹಬ್ಬದ ತಿನ್ರಿ, ಮಜಾ ಮಾಡ್ರಿ. ಮೈಸೂರು ಪಾಕು ಕರೆಕ್ಟಾಗಿ ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮನೇಲಿ ನೀವೇ ಮಾಡ್ಕೋಬೋದು. ಮುರಳಿಯವರೇ, ಮಾಡ್ಕೊಳಕ್ಕೆ ಬರಲ್ಲ, ಏನು ಮಾಡಬೇಕು? ನಂದಿನಿಯವರ ಮೈಸೂರು ಪಾಕು ಎಲ್ಲ ಕಡೆ ಸಿಗ್ತಾಯಿದೆ. KMF ನಂದಿನಿಯವರ ಮೈಸೂರು ಪಾಕನ್ನು ಬಳಸಿ. ಯಾಕಂದರೆ ಹಬ್ಬಗಳು ಬರ್ತಾಯಿದೆ, ಹಬ್ಬಗಳಿಗೆ ಒಂದು ನಂಬಿಕೆಯಾದಂಥ ಸಿಹಿ ಪದಾರ್ಥಗಳನ್ನ ಕೊಡುವಂಥದ್ದು ನಮ್ಮ KMFನ ಸ್ವೀಟ್ಗಳನ್ನು ನೀವು ಹಬ್ಬದ ವಿಶೇಷ ದಿನಗಳಲ್ಲಿ ಎಲ್ರಿಗೂ ಕೂಡ ಹಂಚ್ಬೋದು. KMF. ಇನ್ನೊಂದು ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ, ತಿರುಪತಿಯ ಇತ್ತೀಚಿನ ದಿನಗಳಿಗೆ ಬೆಳವಣಿಗೆಗಳೆಲ್ಲ ನೋಡಿದ್ದೀರಿ. ಆ ತುಪ್ಪ ಈ ತುಪ್ಪ ಇದು ಸರಿಲ್ಲ ಅಂತ ಫೈನಲ್ ಆಗಿ ಕರ್ನಾಟಕದ ತುಪ್ಪನೇ ಒಳ್ಳೆಯ ತುಪ್ಪ ಅಂತ ಡಿಸೈಡ್ ಮಾಡಿದಂಥ TTD ಅವರು ಇನ್ನು ಮುಂದಕ್ಕೆ ತಿರುಪತಿಯಲ್ಲಿ ತಯಾರಾಗುವಂಥ ಲಡ್ಡುವಿಗೆ ಕರ್ನಾಟಕದ
KMF ಅವರ ನಂದಿನಿ ತುಪ್ಪವನ್ನೇ ಬಳಸ್ತಾ ಇರುವಂಥದ್ದು ಈ ದಸರಾ ಹಬ್ಬದ ವಿಶೇಷ ದಿನಗಳಲ್ಲಿ ವಿಶೇಷವಾಗಿರುವಂಥದ್ದು. ಈ ಥರ ಮೈಸೂರು ಪಾಕೆಲ್ಲ ಚೆನ್ನಾಗಿ ತಿನ್ಬಿಟ್ರೆ ಕೆಲವರು ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕೆಂದರೆ ಅದು ಕಡಲೆ ಹಿಟ್ಟಿಂದ ಮಾಡಿರುವಂಥದ್ದು. ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಈ ಒಳ್ಳೆ ಮೈಸೂರು ಪಾಕು, ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕು ಬಿಡಕ್ಕೆ ಸಾಧ್ಯನಾ? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇಲ್ಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳಿತಾ ಇರೋರು ತಗೊಂಡ ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ ಹೋಗುತ್ತೆ. ಅಲ್ಲಿ ನಮ್ಮ ಅಮೃತ್ ನೋನಿ ಇವ್ರದೆಲ್ಲ ತುಂಬ ಪ್ರಾಡಕ್ಟ್ ಇದೆ, ಅದನ್ನೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ಭಾರತದ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಯಾವ ಎಣ್ಣೆ ಬಳಸ್ತಾ ಇದ್ದೀರಾ ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನ ಬಳಸಿ ರುಚಿಕರವಾದಂಥ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಯಲ್ಲೂ ಸಿಗುವಂಥದ್ದು. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅದೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಬರೀ ಚೂರ್ಣ ಮಾಡ್ಕೊಂಡು ಕುಡಿಬೇಕಾ ಮುರಳಿಯವರೇ? ಮಿಲೆಕ್ಸ್ ಅವ್ರದ್ದು ಬೇರೆ ಪ್ರಾಡಕ್ಟ್ಗಳು ಬರಲಿಲ್ವಂತ ತುಂಬ ಜನ ಕೇಳ್ತಾ ಇದ್ರು. ಮಿಲೆಕ್ಸ್ ಅವ್ರದ್ದು ಈಗ ಅದ್ಭುತವಾಗಿರುವಂತಹ ಏನದು ನಮ್ಮ ಮಿಲೆಟ್ಸಿನ್ನು ಮತ್ತು ಸ್ಪ್ರೌಟೆಡ್ಡು ಯೂಸ್ ಮಾಡಿರುವಂತಹ ದೋಸಾ ರೆಡಿಮೇಡ್ ಮಿಕ್ಸ್ ಸಿಗ್ತಾ ಇದೆ, ಇಡ್ಲಿ ಮಿಕ್ಸ್ ಸಿಗ್ತಾ ಇದೆ, ಉಪ್ಮಾ ಸಿಗ್ತಾ ಇದೆ, ಇದಲ್ಲದೆ ಇಡ್ಲಿ ಮಿಕ್ಸ್ ಸಿಗ್ತಾ ಇದೆ. ಇವೆಲ್ಲವೂ ಸಿಗ್ತಾ ಇದೆ ಮಿಲೆಕ್ಸ್ ಕಡೆಯಿಂದ. ಇದೆಲ್ಲ ಸಿಗಬೇಕಂದ್ರೆ ಇದು ಆನ್ಲೈನಲ್ಲೇ ಶಾಪಿಂಗ್ ಮಾಡುವಂಥದ್ದು ಮಿಲೆಕ್ಸ್ ಅವ್ರ ಪ್ರಾಡಕ್ಟ್ಗಳೆಲ್ಲನೂ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ತುಂಬ ಹೆಲ್ದಿ, ಸಿಕ್ಕಾಪಟ್ಟೆ ಜನ ತಗೊಂಡು ಇದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅಷ್ಟೊಂದು ಹೆಲ್ತಿಯಾಗಿ ರುಚಿಯಾಗಿರೋದು ಯಾವ್ದಾದ್ರು ಇದ್ದರೆ ಅದು ಮಿಲೆಕ್ಸ್ ಮಾತ್ರ. ನಂದಿನಿ ಶುದ್ಧ ತುಪ್ಪ. ನಂದಿನಿ ಶುದ್ಧ ತುಪ್ಪವನ್ನು ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಅಡುಗೆ ಮಾಡ್ತಾ ಇದ್ದೀವಿ. KMF ಕರ್ನಾಟಕದ ಮಿಲ್ಕ್ ಫೆಡರೇಷನ್ ಅವರು ಸಿಕ್ಕಾಪಟ್ಟೆ ಪ್ರಾಡಕ್ಟ್ನ ಬಿಟ್ಟಿದ್ದಾರೆ. ಐಸ್ ಕ್ರೀಮಿಂದ, ಸ್ವೀಟ್ಸಿಂದ, ಹಾಲು, ತುಪ್ಪ, ಮೊಸರು ಎಲ್ಲವೂ ಸಿಗುವಂಥದ್ದು KMFನಲ್ಲಿ ಮಾತ್ರ. KMF ಕರ್ನಾಟಕದ ಹೆಮ್ಮೆ. ಮತ್ತೊಮ್ಮೆ ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.